ಚಿಕ್ಕ ವಯಸ್ಸಿರ್ಬೋದು. ಹಿಂದೆ ಬರ್ತಾ 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 ನಮಗೆ 40 ವರ್ಷ 45 ವರ್ಷ 50 ವರ್ಷ ಆದಂಗೆ ಒಂದೊಂದು ರೀತಿ ಒಂದೊಂದು ದಿವಸಕ್ಕೆ ಒಂದೊಂದು ಸರಿ ಆರೋಗ್ಯದಲ್ಲಿ ಏರುಪೇರು ಆಗ್ತಾ ಇರ್ತವೆ. ಆರೋಗ್ಯ ಭಾಳ ಇಂಪಾರ್ಟೆಂಟ್. ಆರೋಗ್ಯ ಒಂದು ಸರಿ ಕೆಡ್ತಾ ಬಂದರೆ ಮತ್ತೆ ಸರಿ ಮಾಡ್ಕೊಳಕ್ಕಾಗದೇ ಇಲ್ಲ. ಈಗೇನು ಕೊಟ್ಟಂತ ಈಗೇನು ಬಾಡಿ ಐತಲ್ಲ, ಈ ಬಾಡಿ ಒಳಗಡೆ ಒಂದು ಸರಿ ಪ್ಯಾಚ್ ಆಯ್ತಪ್ಪ ಅಂದ್ರೆ ಅದು ಒಂಥರ ವೀಕ್ ಟ್ಯೂಬ್ ಅಂತ ಕೇಳ್ತಾರೆ. ಇಲ್ಲೇ ಆಗಲಿ ಆಗಿರ್ಬೋದು, ಪ್ರತಿಯೊಂದು ಚೆನ್ನಾಗಿರ್ತಕ್ಕಂಥ ಪಾರ್ಟ್ಸ್ಗಳೇನಿರಲ್ಲ ಭಾಳ ಇಂಪಾರ್ಟೆಂಟು. ಆರೋಗ್ಯದ ಬಗ್ಗೆ ಭಾಳ ಜವಾಬ್ದಾರಿಯನ್ನು ಮಾಡ್ಕೊಳ್ಳಿ. ಈ ವೈದ್ಯಕೀಯ ವಿಜ್ಞಾನದಲ್ಲಿ ನಾವು ಏನು ಹೇಳಿಕೊಳ್ತೇವೆ ಅಂದ್ರೆ, ಈಗಾಗಲೇ ಉದಯಶಂಕರ್ ಭಟ್ ಹೇಳಿದಂತೆ ಯಾವುದೇ ಔಷಧ ಇಲ್ಲದೆ ಔಷಧ ರಹಿತವಾಗಿ ನಮ್ಮ ಶರೀರವನ್ನು ಹೇಗೆ ಕಾಪಾಡಿಕೊಳ್ಬಹುದು, ನಮಗೆ ಬಂದಂತಹ ರೋಗಗಳನ್ನು ಹೇಗೆ ಗುಣಪಡಿಸಬಹುದು, ಹಾಗೆ ರೋಗ ಬಾರದ ರೀತಿಯಲ್ಲಿ ಹೇಗೆ ನಮ್ಮ ತಡೆಕೊಳ್ಬಹುದು. ವಿದ್ಯಾರ್ಥಿಗಳಿಗೆ ಬಹಳ ಮುಖ್ಯ ಅಂದ್ರೆ, ಬೆಳಿಗ್ಗೆಯಿಂದ ಸಾಯಂಕಾಲವರೆಗೆ ನೀವು ನಿಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಓದ್ತಾ ಇರ್ತೀರಿ, ಅದರೊಟ್ಟಿಗೆ ನಿಮ್ಮ ಆರೋಗ್ಯವನ್ನು, ನಿಮ್ಮ ನೆನಪು ಶಕ್ತಿಯನ್ನು, ನಿಮ್ಮ ಬುದ್ಧಿಶಕ್ತಿಯನ್ನು ಹೆಚ್ಚಿಸಿಕೊಳ್ಳುತ್ತಾ ಜೀವನದಲ್ಲಿ ಮುಂದುವರಿಯುವಂಥದ್ದು. ಅದಕ್ಕೆ ಈ ಪ್ರಕೃತಿ ಚಿಕಿತ್ಸೆ ಯೋಗದಲ್ಲಿ ಬಹಳ ಉತ್ತಮವಾದ ಎಲ್ಲೆಲ್ಲ ಔಷಧಿ ರಹಿತ ಚಿಕಿತ್ಸೆಗಳಿವೆ ಅದೆಲ್ಲ ನಮ್ಮ ಆಸ್ಪತ್ರೆಯಲ್ಲಿ ಹೊಂದಿಸಿಕೊಂಡಿದ್ದೇವೆ. ಇದನ್ನ ಪ್ರಯೋಜನವನ್ನು ನೀವು ಪಡ್ಕೊಳ್ಳಿ, ನಿಮ್ಮ ಹೆತ್ತವರಿಗೆ ಹೇಳಿ, ಹಿರಿಯರಿಗೆ ಹೇಳಿ, ಅದರ ಪ್ರಯೋಜನ ಎಲ್ಲರಿಗೂ ಸಿಗುವಂತಾಗಲಿ ಅಂತ ಉದ್ದೇಶದಿಂದ ಈ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ಅದಕ್ಕೆ ಅವಕಾಶ ಕೊಟ್ಟದ್ದಕ್ಕಾಗಿ ಪೂಜ್ಯರಿಗೆ ವಂದಿಸುತ್ತಾ ಹಾಗೂ ನಿಮಗೆಲ್ಲರಿಗೂ ಕೃತಜ್ಞತೆ ಅರ್ಪಿಸುತ್ತಾ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. ಜೈ.